ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಜ್ಞಾನದ ತರಗತಿಯಲ್ಲಿ ನಾವು ಫೋರ್ತ್ ಕ್ಲಾಸ್ ನಲ್ಲಿ ಮಾಡಿದಂತಹ ಜೀವಕ್ರಿಯೆಗಳು ಆ ಒಂದು ಪಾಠದ ಕೊನೆಯ ಭಾಗದಲ್ಲಿ ಇದೀವಿ. ವಿಸರ್ಜನಾ ಕ್ರಿಯೆ ಕುರಿತು ನಾವು ಮಾತಾಡ್ತಾ ಇದ್ವಿ. ಜೀವ ಕ್ರಿಯೆಗಳು. ಜೀವಕ್ರಿಯೆಗಳಲ್ಲಿ ವಿಸರ್ಜನಾ ಕ್ರಿಯೆ, ಅದರಲ್ಲಿ ಮೂತ್ರಪಿಂಡಗಳಾಗಿರಬಹುದು, ಮತ್ತೆ ಮೂತ್ರ ದ್ವಾರಗಳಾಗಿರಬಹುದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳು ಮತ್ತು ನೆಫ್ರಾನಿನ ರಚನೆಯನ್ನ ಕುರಿತು ಕೂಡ ನಾವು ಹೋದ್ ಕ್ಲಾಸ್ ನಲ್ಲಿ ಕಲ್ತಿದ್ವಿ. ಅದರ ಮುಂದುವರೆದ ಭಾಗದಲ್ಲಿ ನಾವು ಹೋಗೋದಾದ್ರೆ ನೆಫ್ರಾನಿನಲ್ಲಿ ಕಂಡು ಬರುವಂತಹ ಬಟ್ಟಲಿನ ಆಕಾರದ ಬಗ್ಗೆ ನಾವು ಹೋದ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಒಂದು ನೆಫ್ರಾನಿನಲ್ಲಿ ರೀತಿ ಬಟ್ಟಲಿನ ಆಕಾರದಲ್ಲಿ, ಬಟ್ಟಲು ಯಾವ ಆಕಾರ ಇರುತ್ತೆ? ತಟ್ಟೆಯ ಆಕಾರದಲ್ಲಿ ನೀವು ಒಂದು ರಚನೆಯನ್ನ ಕಾಣಬಹುದು. ಆ ಒಂದು ರಚನೆಗೆ ನಾವು ಬೌಮನ್ ಕೋಶ ಅಂತ ಕರಿತೀವಿ. ಏನಂತ ಕರಿತೀವಿ? ಬೌಮನ್ ಕೋಶ. ಏನಂತ ಕರಿತೀವಿ? ಇದಕ್ಕೆ ಬೌಮನ್ ಕೋಶ ಅಂತ ಕರಿತೀವಿ. ಈಗ ಬೌಮನ್ ಕೋಶ, ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಕ್ಯಾಪ್ಸ್ಯೂಲ್ಸ್ ಅಂತೀವಿ. ಕ್ಯಾಪ್ಸ್ಯೂಲ್. ಈ ಬೌಮನ್ ಕೋಶ ಅಥವಾ ಕ್ಯಾಪ್ಸ್ಯೂಲ್ ಅಂತ ಹೇಳಿದ್ರೆ ಏನು? ಇದು ಏನ್ ಕಾರ್ಯವನ್ನ ಮಾಡುತ್ತೆ ಅಂತ ನೋಡೋದಾದ್ರೆ, ಮೂತ್ರಪಿಂಡಗಳಲ್ಲಿ ಪ್ರತಿಯೊಂದು ನೆಫ್ರಾನಿನ ಗ್ಲಾಮುಲಸ್ ಸುತ್ತಲೂ ಇರುವ ಬಟ್ಟಲಿನ ಆಕಾರದ ರಚನೆಗೆ ನಾವು ಬೌಮನ್ ಕೋಶ ಅಂತ ಕರಿತೀವಿ. ನೀವು ಬೇಕಂದ್ರೆ ನೋಟ್ ಮಾಡ್ಕೊಬಹುದು. ಮೂತ್ರಪಿಂಡಗಳಲ್ಲಿ ಪ್ರತಿಯೊಂದು ನೆಫ್ರಾನಿನ ಗ್ಲಾಮುಲಸ್ ಯಾವಾಗ್ಲೂ ಪದವನ್ನ, ಅಕ್ಷರಗಳನ್ನ ಬಿಡಿಸಿ ನಾವು ವಿಂಗಡಣೆ ಮಾಡ್ಕೊಂಡು ಬರ್ದಾಗ ಅದನ್ನ ಬರೀಲಿಕ್ಕೆ ಈಸಿ ಆಗುತ್ತೆ. ಗ್ಲಾಮರುಲಸ್ ಇದರ ಸುತ್ತಲೂ ಇರುವಂತಹ ಬಟ್ಟಲಿನ ಆಕಾರದ ರಚನೆಗೆ, ಬಟ್ಟಲಿನ ಆಕಾರದ ರಚನೆಗೆ ಬೌಮನ ಕೋಶ ಅಥವಾ ಕ್ಯಾಪ್ಸ್ಯೂಲ್ಸ್ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ? ಐ ರಿಪೀಟ್, ಮೂತ್ರಪಿಂಡಗಳಲ್ಲಿ ಪ್ರತಿಯೊಂದು ನೆಫ್ರಾನಿನ ಗ್ಲಾಮರುಲಸ್ ನ ಸುತ್ತಲೂ ಇರುವಂತಹ ಬಟ್ಟಲಿನ ಆಕಾರದ ರಚನೆಗೆ ಬೌಮನ್ ಕೋಶ ಅಥವಾ ಕ್ಯಾಪ್ಸ್ಯೂಲ್ಸ್ ಅಂತ ಕರಿತೀವಿ. ಸೊ ನೋಟ್ ಮಾಡ್ಕೊಂತೀರಾ? ನಿಮ್ಗೆ ಇದು 1 ಮಾರ್ಕ್ ಪ್ರಶ್ನೆ ಆಗಿ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿ ಬರಬಹುದು. ನಾನು ರಿಪೀಟ್ ಮಾಡ್ತೀನಿ ಇನ್ನೊಂದ್ಸಲ. ಮೂತ್ರಪಿಂಡಗಳಲ್ಲಿ ಪ್ರತಿಯೊಂದು ನೆಫ್ರಾನಿನ ಗ್ಲಾಮರುಲಸ್ನ ಸುತ್ತಲೂ ಇರುವ ಬಟ್ಟಲಿನ ಆಕಾರದ ರಚನೆಗೆ ಬೌಮನ್ ಕೋಶ ಎಂದು ಹೆಸರು. ಏನಂತ ಹೆಸರು? ಬೌಮನ್ ಕೋಶ ಅಂತ ಹೆಸರು. ಓಕೆ, ಈಗ ಬೌಮನ್ ಕೋಶ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಯ್ತು. ಈಗ ಇದ್ರ ಕೆಲ್ಸ ಏನು? ಈ ಒಂದು ಬೌಮನ್ ಕೋಶ ಏನಿರುತ್ತೆ ಅದು ಶೋಧಕ ಫಿಲ್ಟರ್ ಅಂತ ಕೆಲಸ ಮಾಡ್ತಾ ಹೋಗುತ್ತೆ. ಈಗ ಮನೆಯಲ್ಲಿ ಕಾಫಿನೋ ಟೀನೋ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ? ಅದನ್ನ ಮಾಡಿದ ನಂತರ ಶೋಧಿಸ್ತೀವಲ್ವಾ? ಯಾಕಂದ್ರೆ ಆ ರೆಸಿಡ್ಯೂ ಏನಿದೆ, ಪುಡಿ ಏನಿದೆ, ಅದು ಒಂದ್ ಕಡೆ ಹೀಗೆ ಒಂದು ಸೋಸಣಿಗೆಯನ್ನ ತೆಗೆದುಕೊಂಡು ಈ ರೀತಿಯಾಗಿರುತ್ತೆ. ಒಂದು ಸೋಸಣಿಗೆ ಇಲ್ಲಿ ಜಾಲರಿ ತರ ಇರುತ್ತೆ ಹೀಗೆ ಅಲ್ವಾ?
ಸೊ ಈ ಜಾಲರಿ ಒಳಗ್ ನಾವ್ ಏನ್ ಮಾಡ್ತೀವಿ ಅದನ್ನ ಶೋಧಿಸ್ಕೊಂತೀವಿ. ಸೊ ಬೇಡ್ದಿರೋದು ಇಲ್ಲೇ ಉಳ್ದ್ ಹೋಗ್ಬಿಡುತ್ತೆ. ಈ ಬೌಮನ್ ಕೋಶದ ಕೆಲ್ಸನೂ ಅಷ್ಟೇ. ಅದು ಒಂದು ಶೋಧಕದಂತೆ ಕೆಲ್ಸ ಮಾಡುತ್ತೆ. ದೇಹದಲ್ಲಿ ಇರುವಂತಹ ತ್ಯಾಜ್ಯಗಳೇನಿರುತ್ತಲ್ಲ, ಅವು ದೇಹದಲ್ಲಿ ಇರುವ ತ್ಯಾಜ್ಯಗಳಲ್ಲಿರುವಂತಹ ಸಾವಯವ ಆರ್ಗ್ಯಾನಿಕ್ ತ್ಯಾಜ್ಯಗಳೇನಿರುತ್ತೆ ಅವುಗಳನ್ನ ಹಿಡಿದಿಡುತ್ತೆ. ಹೆಚ್ಚುವರಿ ನೀರಾಯವ ಲವಣಗಳು ಮತ್ತು ನೀರನ್ನ ಶೋಧಿಸಿ ತೆಗೆಯೋದು ಬೌಮನ ಕೋಶದ ಕೆಲಸ. ಅರ್ಥ ಆಯ್ತಾ? ಸೊ ನಮ್ಮ ದೇಹದಲ್ಲಿ ಇರುವಂತಹ ತ್ಯಾಜ್ಯಗಳನ್ನೆಲ್ಲ ಹಿಡಿದಿಟ್ಟು, ಸಾಲಿಡ್ಗಳನ್ನೆಲ್ಲ ಹಿಡಿದಿಟ್ಟು, ಅದಾದ ನಂತರ ನೀರಾಯವ ಲವಣಗಳು ಮತ್ತು ನೀರನ್ನ ಶೋಧಿಸಿ ಅದನ್ನ ಮೂತ್ರದ ಮುಖಾಂತರ ವಿಸರ್ಜನೆ ಆಗುತ್ತೆ. ಸೊ ಅದನ್ನ ಶೋಧಿಸುವಂತಹ ಕೆಲಸವನ್ನ ಈ ಒಂದು ಬೌಮನ್ ಕೋಶ ಅಥವಾ ಕ್ಯಾಪ್ಸ್ಯೂಲ್ಸ್ ಅನ್ನೋದು ಮಾಡುತ್ತೆ. ಸೊ ಬೌಮನ್ ಕೋಶ ಅಂತ ಹೇಳಿದ್ರೆ ಏನು? ಮೂತ್ರಪಿಂಡಗಳಲ್ಲಿ ಪ್ರತಿಯೊಂದು ನೆಫ್ರಾನಿನ ಗ್ಲಾಮರುಲಸ್ ಸುತ್ತಲೂ ಇರುವಂತಹ ಬಟ್ಟಲಿನ ಆಕಾರದ ರಚನೆಗೆ ಬೌಮನ್ ಕೋಶ ಅಂತ ಕರೀತಾರೆ. ಓಕೆ, ಈಗ ನೆಕ್ಸ್ಟ್ ಮೂತ್ರನಾಳದ ಬಗ್ಗೆ ತಿಳ್ಕೊಳ್ಳೋಣ. ಮೂತ್ರನಾಳ ಮೂತ್ರಪಿಂಡಗಳಲ್ಲಿ ಉತ್ಪತ್ತಿಯಾಗುವಂತಹ ಮೂತ್ರವನ್ನ ಮೂತ್ರಕೋಶಕ್ಕೆ ಒಯ್ಯುವ ಒಂದು ಜೊತೆ ನಾಳಗಳಿಗೆ ಮೂತ್ರನಾಳ ಅಂತ ಕರಿತೇವೆ. ಏನು? ಮೂತ್ರಪಿಂಡಗಳಲ್ಲಿ ಉತ್ಪತ್ತಿಯಾಗುವಂತಹ ಮೂತ್ರವನ್ನ ಮೂತ್ರಕೋಶಕ್ಕೆ, ಮೂತ್ರಕೋಶ ಯೂರಿನರಿ ಬ್ಲಾಡರ್, ಮೂತ್ರಕೋಶಕ್ಕೆ ಒಯ್ಯುವ ಒಂದು ಜೊತೆಯ ನಾಳಕ್ಕೆ ಮೂತ್ರನಾಳಗಳು ಅಂತ ಹೆಸರು. ಹಾಗಾದ್ರೆ ಮೂತ್ರಕೋಶ ಅಂತ ಹೇಳಿದ್ರೆ ಏನು? ಕಿಬ್ಬೊಟ್ಟೆಯ ಭಾಗದಲ್ಲಿ ಮೂತ್ರಪಿಂಡಗಳಲ್ಲಿ ಉತ್ಪತ್ತಿ ಆಗುವಂತಹ ಮೂತ್ರವನ್ನ ಆಗಿಂದಾಗಲೇ ದೇಹದಿಂದ ಹೊರಹಾಕುವ ಮೊದಲು ತಾತ್ಕಾಲಿಕವಾಗಿ ಅಂದ್ರೆ ಟೆಂಪ್ರವರಿ ಆಗಿ ಒಂದ್ ಕಡೆ ಅದನ್ನ ಸ್ಟೋರ್ ಮಾಡಿ ಇಟ್ಟಿರ್ಬೇಕಾಗತ್ತೆ. ಅದನ್ನ ಸಂಗ್ರಹಿಸಿಟ್ಕೊಂಡಂತಹ ಸ್ನಾಹಿಕ ಚೀಲಕ್ಕೆ, ಸ್ನಾಯುಗಳಿಂದ ಆಗಿರುವಂತಹ ಸ್ನಾಯಿಕ ಚೀಲಕ್ಕೆ ಮೂತ್ರಕೋಶ ಅಂತ ಹೆಸರು. ಅರ್ಥ ಆಯ್ತಾ? ಸೊ ಏನಾಗುತ್ತೆ, ಈ ಮೂತ್ರಪಿಂಡದಲ್ಲಿ ಉತ್ಪತ್ತಿಯಾಗುವಂತಹ ಮೂತ್ರವನ್ನ ಆಗಿಂದ ಹಾಗೆ ದೇಹ ಆಚೆ ಹಾಕ್ಲಿಕ್ಕೆ ಆಗಲ್ಲ ಅಲ್ವಾ? ಅದಕ್ಕಿಂತ ಮುಂಚೆ ತಾತ್ಕಾಲಿಕವಾಗಿ ಟೆಂಪ್ರವರಿ ಆಗಿ ಒಂದ್ ಸ್ವಲ್ಪ ಟೈಮ್ ಒಂದ್ ಜಾಗದಲ್ಲಿ ಸ್ಟೋರ್ ಆಗಿರುತ್ತೆ. ಅದು ಸ್ಟೋರ್ ಆಗಿರೋದು ಎಂಥ ಚೀಲ? ಸ್ನಾಯಿಕದಿಂದ ಆಗಿರುವಂತಹ ಚೀಲದಲ್ಲಿ ಸ್ಟೋರ್ ಆಗಿರುತ್ತೆ, ಸಂಗ್ರಹಣೆ ಆಗಿರುತ್ತೆ. ಅದಕ್ಕೆ ನಾವು ಮೂತ್ರಕೋಶ ಅಂತ ಕರಿತೀವಿ. ಮೂತ್ರನಾಳ ಅಂತ ಹೇಳಿದ್ರೆ ಮೂತ್ರಪಿಂಡಗಳಲ್ಲಿ ಉತ್ಪತ್ತಿ ಆಗುವಂತಹ ಮೂತ್ರವನ್ನ ಮೂತ್ರಕೋಶಕ್ಕೆ ಒಯ್ಯುವಂತ ಒಂದು ಜೊತೆ ನಾಳ, ಅದಕ್ಕೆ ಮೂತ್ರನಾಳ ಅಂತ ನಾವು ಕರಿತೀವಿ. ಈಗ ಮೂತ್ರ ದ್ವಾರ ಅಂತ ಹೇಳಿದ್ರೆ ಏನು? ಮೂತ್ರನಾಳ ಆಯ್ತು, ಮೂತ್ರಕೋಶ ಆಯ್ತು, ಈಗ ಮೂತ್ರ ದ್ವಾರ. ಮೂತ್ರ ದ್ವಾರ ಅಂತ ಹೇಳಿದ್ರೆ ಏನು? ಮೂತ್ರಕೋಶದಲ್ಲಿ ಸಂಗ್ರಹಗೊಂಡಿರುವಂತಹ ಮೂತ್ರವನ್ನ ದೇಹದಿಂದ ಹೊರಕ್ಕೆ ಕಳಿಸುವ ನಳಿಕೆಗೆ ಮೂತ್ರ ದ್ವಾರ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಈ ಒಂದು ವಿಸರ್ಜನಾ ಎಕ್ಸ್ಕ್ರೀಷನ್ ಕ್ರಿಯೆಗಳಲ್ಲಿ ಮೂತ್ರಪಿಂಡಗಳಾಗಿರಬಹುದು, ಮೂತ್ರ ನಾಳಗಳಾಗಿರಬಹುದು, ಮೂತ್ರಕೋಶ, ಮೂತ್ರ ದ್ವಾರ, ನೆಫ್ರಾನ್ಗಳು, ಮತ್ತೆ ಈ ರೀನಲ್ ಅಪಧಮನಿ, ಸಂಗ್ರಾಹಕ ನಾಳ, ರೀನಲ್ ಅಭಿಧಮನಿ, ಇವೆಲ್ಲವೂ ಕೂಡ ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ. ನಿಮ್ಗೆ ಆಲ್ ಆಫ್ ಅ ಸಡನ್ ಇದ್ರದ್ದು ಒಂದು ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕವಾಗಿ ಪ್ರಶ್ನೆಯನ್ನ ಬರೀರಿ ಅಂತ ಕೇಳಬಹುದು. ಇಲ್ಲ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಲ್ಲಾದ್ರೂ ಬರಬಹುದು. ಆದ್ರಿಂದ ಪ್ಲೀಸ್ ನೋಟ್ ಡೌನ್. ನಿಮ್ಮ ಬುಕ್ಗಳಲ್ಲಿ ಈ ರೀತಿ ಬರ್ದಿಟ್ಕೊಂಡ್ಬಿಡಿ. ಈ ಒಂದು ಎಕ್ಸ್ಕ್ರೀಷನ್ ಕ್ರಿಯೆಗೆ ಅಥವಾ ವಿಸರ್ಜನಾ ಕ್ರಿಯೆಗೆ ಇರುವಂತಹದ್ದು ಯಾವ್ದ್ಯಾವ್ದು? ಒಂದು ಮೂತ್ರಪಿಂಡ, ಆಮೇಲೆ ಮೂತ್ರ ನಾಳ, ಮೂತ್ರ ಕೋಶ,
ಮೂತ್ರ ದ್ವಾರ. ನೆಫ್ರಾನುಗಳು. ರೀನಲ್ ಅಪಧಮನಿ. ಸಂಗ್ರಾಹಕ ನಾಳ. ರೀನಲ್ ಅಭಿಧಮನಿ. ಓಕೆ. 1 ನಿಮಿಷ ಸಮಯವನ್ನ ಕೊಡ್ತೀನಿ. ಇದನ್ನ ದಯವಿಟ್ಟು ನಿಮ್ಮ ನೋಟ್ಬುಕ್ಗಳಲ್ಲಿ ನೋಟ್ ಮಾಡ್ಕೊಳ್ಳಿ. ಏನಿದು? ವಿಸರ್ಜನಾ ಕ್ರಿಯೆಗೆ ಸಂಬಂಧಿಸಿದಂತಹ ಅಂಗಾಂಗಗಳು: ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ, ಮೂತ್ರದ್ವಾರ, ನೆಫ್ರಾನು, ರೀನಲ್ ಅಪಧಮನಿ, ಸಂಗ್ರಾಹಕ ನಾಳ, ರೀನಲ್ ಅಭಿಧಮನಿ. ನೋಟ್ ಮಾಡ್ಕೊಳ್ಳಿ. ಡನ್ ಆಯ್ತಾ? ಸೊ ಈಗ ಒಂದೊಂದೇ ನೋಡೋಣ. ಮೂತ್ರಪಿಂಡ ಈಗ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆದ್ರೂ ಕೂಡ ಒಂದ್ಸಲ ನಿಮ್ಗೆ ಹೇಳ್ಬಿಡ್ತೀನಿ. ಮೂತ್ರಪಿಂಡ. ಮೂತ್ರಪಿಂಡವು ರಕ್ತದಲ್ಲಿರುವಂತಹ ತ್ಯಾಜ್ಯಗಳನ್ನ ಸಂಗ್ರಹಿಸಿಕೊಂಡು ರಕ್ತವನ್ನ ಶೋಧಿಸಿ ಮೂತ್ರವನ್ನ ಉತ್ಪಾದಿಸುತ್ತದೆ. ಏನ್ ಮಾಡ್ತಿದ್ದು? ರಕ್ತದಲ್ಲಿರುವಂತಹ ತ್ಯಾಜ್ಯಗಳನ್ನೆಲ್ಲ ಸಂಗ್ರಹಿಸಿಕೊಂಡು ರಕ್ತವನ್ನ ಶೋಧಿಸಿ ಮೂತ್ರವನ್ನ ಉತ್ಪಾದಿಸುತ್ತದೆ. ಮೂತ್ರನಾಳ. ಮೂತ್ರನಾಳಗಳು ಮೂತ್ರಪಿಂಡದಲ್ಲಿ ಉತ್ಪತ್ತಿಯಾದಂತಹ ಮೂತ್ರವನ್ನ ಮೂತ್ರಕೋಶಕ್ಕೆ ತಲುಪಿಸುತ್ತೆ. ಮೂತ್ರಕೋಶ. ಮೂತ್ರಕೋಶವು ಒಂದು ಸ್ನಾಯುಗಳಿಂದ ಆಗಿರುವಂತಹ ಚೀಲದಂತ ರಚನೆಯಾಗಿದ್ದು ಅದು ಮೂತ್ರನಾಳದ ಮೂಲಕ ಬರುವ ಮೂತ್ರವನ್ನ ಸಂಗ್ರಹಿಸಿಕೊಂಡು ಅದರಲ್ಲಿ ತಾತ್ಕಾಲಿಕವಾಗಿ ಹಿಡಿದಿಟ್ಟುಕೊಳ್ಳುತ್ತೆ. ಅರ್ಥ ಆಯ್ತಾ? ಮೂತ್ರ ದ್ವಾರ. ಮೂತ್ರ ದ್ವಾರವು ಕಿರಿದಾದ ನಲಿಕೆ ಆಗಿದ್ದು ಅದು ಮೂತ್ರಕೋಶದಲ್ಲಿ ತಾತ್ಕಾಲಿಕವಾಗಿ ಸಂಗ್ರಹಗೊಂಡಿರುವಂತಹ ಮೂತ್ರವನ್ನ ದೇಹದಿಂದ ಹೊರಕ್ಕೆ ಹಾಕಲು ನೆರವಾಗುತ್ತೆ. ಇದಕ್ಕೆ ಮೂತ್ರ ವಿಸರ್ಜನೆ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೆಫ್ರಾನ್. ನೆಫ್ರಾನ್ ಅಂದ್ರೆ ಏನು? ಮೂತ್ರಪಿಂಡಗಳಲ್ಲಿರುವ ನೆಫ್ರಾನ್ಗಳು ರಕ್ತವನ್ನ ಶೋಧಿಸುವ ಕೆಲಸವನ್ನ ನಿರ್ವಹಿಸುತ್ತೆ. ಏನ್ ಮಾಡ್ತಿದ್ದು? ರಕ್ತವನ್ನ ಇವಾಗ ಮೂತ್ರಪಿಂಡನು ಕೂಡ ರಕ್ತವನ್ನ ಶೋಧಿಸುತ್ತೆ, ನೆಫ್ರಾನು ಕೂಡ ರಕ್ತವನ್ನ ಶೋಧಿಸುತ್ತೆ ಅಂತ ನೀವು ಕೇಳಬಹುದು. ಮೂತ್ರಪಿಂಡದಲ್ಲಿ ಏನ್ ಮಾಡುತ್ತೆ? ಅವು ತ್ಯಾಜ್ಯಗಳನ್ನ ಸಂಗ್ರಹ ಮಾಡ್ಕೊಂಡು ರಕ್ತವನ್ನ ಶೋಧಿಸಿ ಮೂತ್ರವನ್ನ ಉತ್ಪಾದನೆ ಮಾಡುತ್ತೆ. ಆದ್ರೆ ನೆಫ್ರಾನ್ಗಳು ಏನ್ ಮಾಡುತ್ತೆ? ಮೂತ್ರಪಿಂಡದಲ್ಲಿರುವಂತಹ ನೆಫ್ರಾನ್ಗಳು ಅದರಲ್ಲಿರುವಂತಹ ರಕ್ತವನ್ನ ಶೋಧಿಸುವ ಕೆಲಸವನ್ನ ನಿರ್ವಹಿಸುತ್ತೆ. ನೆಕ್ಸ್ಟ್ ರೀನಲ್ ಅಪಧಮನಿ. ರೀನಲ್ ಅಪಧಮನಿ ಅಂದ್ರೆ ಖನಿಜ ಸಮೃದ್ಧ ಮತ್ತು ಆಕ್ಸಿಜನ್ ಯುಕ್ತವಾದ ರಕ್ತವನ್ನ ಹೃದಯದಿಂದ ಮೂತ್ರಪಿಂಡಗಳಿಗೆ ಒಯ್ಯುತ್ತೆ. ಅರ್ಥ ಆಯ್ತಾ? ಯಾವ್ದ್ರಲ್ಲಿ ಮಿನರಲ್ಸ್ ಗಳು ಸಮೃದ್ಧವಾಗಿ ಇರುತ್ತೋ ಮತ್ತೆ ಆಕ್ಸಿಜನ್ ಆಮ್ಲಜನಕ ಇರುತ್ತೋ ಅಂತಹ ರಕ್ತವನ್ನ ಹೃದಯದಿಂದ ಮೂತ್ರಪಿಂಡದ ಕಡೆಗೆ ಇದು ಒಯ್ಯುತ್ತೆ. ಯಾವುದು? ರೀನಲ್ ಅಪಧಮನಿ. ಇದು ಮೂತ್ರಪಿಂಡಗಳಿಗೆ ಅಗತ್ಯವಿರುವಂತಹ ಪೋಷಕಾಂಶಗಳು, ಕೋಶೀಯ ಉಸಿರಾಟಕ್ಕೆ ಆಕ್ಸಿಜನ್ ಕೂಡ ಇದು ಒದಗಿಸುತ್ತೆ. ಹಾಗಾದ್ರೆ ರೀನಲ್ ಅಭಿಧಮನಿ ಅಂತ ಹೇಳಿದ್ರೆ ಏನು? ಇದು ಆಕ್ಸಿಜನ್ ರಿಕ್ತವಾದಂತಹ ರಕ್ತವನ್ನ ಮೂತ್ರಪಿಂಡಗಳಿಂದ ಹೃದಯಕ್ಕೆ ಒಯ್ತು. ಇಲ್ಲಿಂದ ಮತ್ತೆ ಹೃದಯಕ್ಕೆ ಹೀಗೆ ಒಯ್ತಾ ಹೋಗುತ್ತೆ. ಹೃದಯದಿಂದ ಮೂತ್ರಪಿಂಡಕ್ಕೆ ಹೋಗೋಕೆ ರೀನಲ್ ಅಪಧಮನಿ ಅಂತೀವಿ. ಮೂತ್ರಪಿಂಡದಿಂದ ಹೃದಯಕ್ಕೆ ಮತ್ತೆ ಆಕ್ಸಿಜನ್ ರಿಕ್ತವಾದಂತಹ ರಕ್ತ ಹೋಗ್ಲಿಕ್ಕೆ ರೀನಲ್ ಅಭಿಧಮನಿ. ಅರ್ಥ ಆಯ್ತಾ? ಅಪಧಮನಿ, ಅಭಿಧಮನಿ ಇವುಗಳ ವ್ಯತ್ಯಾಸ ನಿಮ್ಗೆ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಮತ್ತೆ ಸಂಗ್ರಾಹಕ ನಾಳ. ಏನಿದು ಸಂಗ್ರಾಹಕ ನಾಳ ಅಂದ್ರೆ? ಮೂತ್ರದಲ್ಲಿರುವಂತಹ ನೀರನ್ನ ಹೀರ್ಕೊಳ್ಳೋದು ಮತ್ತು ಮೂತ್ರದ ಸಾಗಣೆ ಮಾಡುವುದು ಸಂಗ್ರಾಹಕ ನಾಳದ ಪ್ರಮುಖ ಕಾರ್ಯ. ಏನ್ ಮಾಡುತ್ತೆ? ಮೂತ್ರದಲ್ಲಿ ಇರುವಂತಹ ನೀರನ್ನ ಹೀರ್ಕೊಂಡು ಮೂತ್ರದ ಸಾಗಣೆ ಮಾಡೋದು ಸಂಗ್ರಾಹಕ ನಾಳದ ಮುಖ್ಯವಾದಂತಹ ಕೆಲಸ.
ಸೊ ಒಟ್ಟಾರೆ ಎಷ್ಟಿದೆ ಇದು? 1, 2, 3, 4, 5, 6, 7, 8. ಸೊ 8 ಅಂದ್ರೆ ಕನಿಷ್ಠ 4 ರಿಂದ 5 ಮಾರ್ಕ್ಸಿನ ಪ್ರಶ್ನೆ ಬರಬಹುದು, ಇಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇದ್ರ ಬಗ್ಗೆ ನಿಮ್ಗೆ ಬರಬಹುದು. ಸೊ ಇದನ್ನ ನೋಟ್ಸ್ ರೀತಿಯಲ್ಲಿ ನೋಟ್ ಮಾಡ್ಕೊಳೋದು, ಕಲ್ತ್ಕೊಳೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಕ್ಯಾನ್ ವಿ ಗೋ ಅಹೆಡ್? ಓಕೆ. ಈಗ ಈ ನೆಫ್ರಾನುಗಳ ಕಾರ್ಯನಿರ್ವಹಣೆ ಮತ್ತೆ ಅದರ ರಚನೆ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಈ ನೆಫ್ರಾನ್ಗಳ ರಚನೆ ಬಗ್ಗೆ ಹೇಳೋದಾದ್ರೆ, ಇದು ಮೂತ್ರಪಿಂಡಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳಾಗಿದೆ. ಏನಾಗಿದೆ ಇವು? ಮೂತ್ರಪಿಂಡಗಳ ರಚನಾತ್ಮಕ ರಚನಾತ್ಮಕ ಮತ್ತು ಕಾರ್ಯಾತ್ಮಕವಾಗಿರುವಂತಹ ಘಟಕಗಳಾಗಿದೆ. ಪ್ರತಿಯೊಂದು ನೆಫ್ರಾನಿನಲ್ಲಿ ಬೌಮನ್ ಕೋಶ ಅಂತ ಕರೆಯಲ್ಪಡುವಂತಹ ಬಟ್ಟಲಿನ ಆಕಾರದ ರಚನೆ ಇದ್ದು, ಅದರೊಳಗೆ ಗ್ಲಾಮರುಲಸ್ ಎಂಬ ತೆಳ್ಳನೆಯ ಭಿತ್ತಿ ಉಳ್ಳ ರಕ್ತ ಲೋಮಾಣಗಳ ಗುಂಪು ಇರುತ್ತೆ. ಏನಂತಾರೆ ಅದಕ್ಕೆ? ಗ್ಲಾಮರುಲಸ್ ಅಂತ ಕರೀತಾರೆ. ದೇಹದಲ್ಲಿ ಮಲಿನ ರಕ್ತವು ಅಭಿಗಾಮಿ ಅಪಧಮನಿಯ ಮೂಲಕ ನೆಫ್ರಾನಿಗೆ ಬರುತ್ತದೆ. ಬಟ್ಟಲಿನ ಆಕಾರದ ಬೌಮನ್ ಕೋಶದ ವಿಸ್ತರಣಾ ಭಾಗವು ನೆಫ್ರಾನಿನಲ್ಲಿ ಉದ್ದನೆಯ ಕೊಳವೆಯ ರೂಪ ಪಡೆದಿರುತ್ತೆ. ಈ ಕೊಳವೆಯ ಸಂಗ್ರಾಹಕ ನಾಳ ತೆರೆದುಕೊಳ್ಳುತ್ತೆ. ಈಗ ಈ ನೆಫ್ರಾನಿನ ಕಾರ್ಯನಿರ್ವಹಣೆಯನ್ನ ನಾವು ಪಟ್ಟಿ ಮಾಡ್ತಾ ಹೋಗೋದಾದ್ರೆ, ಇದನ್ನ 3 ರೀತಿಯಾಗಿ ನಾವು ಪಟ್ಟಿ ಮಾಡ್ತಾ ಹೋಗಬಹುದು. 1, ಶೋಧಿಸುವಿಕೆ. ಮೂತ್ರಪಿಂಡದ ಅಪಧಮನಿ ಒಂದು ದೊಡ್ಡ ಕೊಳವೆ ಆಗಿದೆ. ಅದು ಗ್ಲಾಮರುಲಸ್ ನಲ್ಲಿ ಕಿರಿದಾದ ಕೊಳವೆ ರೂಪ ಪಡೆಯುತ್ತೆ. ಕೊಳವೆಯ ಗಾತ್ರದಲ್ಲಿರುವ ವ್ಯತ್ಯಾಸದಿಂದಾಗಿ ಒತ್ತಡದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಇದರಿಂದ ನೀರು ಮತ್ತು ವಿಲೀನವಾಗಿರುವ ಅಶುದ್ಧತೆಗಳ ಹಿಂಡುವಿಕೆ ಒಳಗಾಗಿ ಕೊಳವೆಯ ಹೊರಗೆ ಹೋಗುತ್ತೆ. ಇದನ್ನ ಬೌಮನ್ ಕೋಶ ಸಂಗ್ರಹಿಸುತ್ತೆ. ಅದನ್ನ ರಿಪೀಟ್ ಹೇಳ್ತಾ ಇದ್ದೀನಿ. ಒಟ್ಟು ಇದರಿಂದ ಶೋಧಿಸುವಿಕೆಯ ಕಾರ್ಯ ನಡೆಯುತ್ತೆ. ಸೆಕೆಂಡ್ ಫಂಕ್ಷನ್ ಮರುಹೀರಿಕೆ, ಅಬ್ಸರ್ವೇಷನ್ ಅಲ್ಲ ಅಬ್ಸರ್ವೇಷನ್. ಅಬ್ಸಾರ್ಪ್ಷನ್ ಹೀರುವಿಕೆ ಅನ್ನೋದಕ್ಕೆ ಅಬ್ಸಾರ್ಪ್ಷನ್ ಅಂತೀವಿ. ಮರುಹೀರಿಕೆ. ಈಗ ಶೋಧಿತ ಪದಾರ್ಥಗಳು ನೆಫ್ರನಿನ ಕೊಳವೆಯ ಮೂಲಕ ಹರಿಯುವಾಗ ಅದರಲ್ಲಿರುವ ನೀರು, ಗ್ಲೂಕೋಸ್ ಮತ್ತು ಅಮೈನೋ ಆಮ್ಲಗಳಂತಹ ಬಹುತೇಕ ಉಪಯುಕ್ತ ಪದಾರ್ಥಗಳು ಕೊಳವೆಯನ್ನು ಆವರಿಸಿಕೊಂಡಿರುವಂತಹ ಲೋಮಾಣಗಳಿಂದ ಮರು ಹೀರಿಕೆಗೆ ಒಳಗಾಗುತ್ತೆ. ಮರು ಹೀರಿಕೆಯಾದ ಪದಾರ್ಥಗಳು ಪುನಃ ರಕ್ತಗತವಾಗ್ತಾ ಹೋಗುತ್ತೆ. ಏನಾಗ್ತಾ ಹೋಗುತ್ತೆ? ಪುನಃ ರಕ್ತಗತವಾಗ್ತಾ ಹೋಗುತ್ತೆ. ನೆಕ್ಸ್ಟ್ 3ನೇ ಪಾಯಿಂಟು ಮೂತ್ರದ ಉತ್ಪಾದನೆ. ಮೂತ್ರದ ಉತ್ಪಾದನೆ. ಹೀರಿಕೆಯಾಗದೆ ಉಳಿದ ನೀರು ಮತ್ತಿತರ ತ್ಯಾಜ್ಯ ಪದಾರ್ಥಗಳು ಸಂಗ್ರಾಹಕ ನಾಳಕ್ಕೆ ಹೋಗುತ್ತೆ. ಇದರಲ್ಲಿ ವಿಲೀನಗೊಂಡಿರುವ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು ಯೂರಿಯಾ ರೂಪದಲ್ಲಿ, ಯಾವ ರೂಪದಲ್ಲಿ?
ಯೂರಿಯಾ ರೂಪದಲ್ಲಿ ಇರುವುದರಿಂದ ಅದಕ್ಕೆ ಯೂರಿನ್ ಅರ್ಥಾತ್ ಮೂತ್ರ ಅಂತ ಕರೀತಾರೆ. ಅಲ್ಲಿಂದ ಮೂತ್ರವು ಮೂತ್ರನಾಳಗಳ ಮೂಲಕ ಸಾಗಿ ಮೂತ್ರಕೋಶವನ್ನ ಸೇರುತ್ತೆ. ಏನ್ ಮಾಡ್ತದು? ಮೂತ್ರಕೋಶವನ್ನ ಸೇರುತ್ತೆ. ನೆಕ್ಸ್ಟ್, ನೆಫ್ರಾನಿನ ಈ ಕೊಳವೆಯ ಭಾಗದಲ್ಲಿ ಲೋಮಾಣಗಳಿರುತ್ತೆ ಅಂತ ಹೇಳಿದೆ. ಮರು ಹೀರಿಕೆ ಆಗುವಾಗ ಕ್ಷಮಿಸಿ, ನೀರಿನ ಪ್ರಮಾಣ ಯಾವ ಯಾವ ಅಂಶಗಳನ್ನ ಅವಲಂಬಿಸಿರುತ್ತೆ? ಈಗ ನೆಫ್ರಾನಿನ ಕೊಳವೆ ಆಕಾರದ ಭಾಗದಲ್ಲಿ ಲೋಮಾಣಗಳಿಂದ ಮರುಹೀರಿಕೆಯಾಗುವಾಗ ನೀರಿನ ಪ್ರಮಾಣವು 2 ಅಂಶಗಳನ್ನ ಮುಖ್ಯವಾಗಿ ಗಮನಿಸ್ತಾ ಬರುತ್ತೆ. ಏನದು? ಒಂದು, ನಮ್ಮ ದೇಹದಲ್ಲಿ ಇರುವ ಹೆಚ್ಚುವರಿ ನೀರಿನ ಪ್ರಮಾಣ, ಇದನ್ನ ಅದು ಗಮನಿಸುತ್ತೆ. 2ನೇ ಪಾಯಿಂಟ್, ದೇಹದಿಂದ ಹೋಗಬೇಕಾಗಿರುವ ಅಥವಾ ಹೊರ ಹಾಕಬೇಕಾಗಿರುವ, ಇದು ಬೆಟರ್ ಇರುತ್ತಲ್ವಾ, ಹೊರ ಹೋಗಲ್ಲ, ಹೊರ ಹಾಕಬೇಕಾಗಿರುವ ಡಿಸಾಲ್ವ್ ಗೊಂಡಿರುವ ತ್ಯಾಜ್ಯ ಪದಾರ್ಥಗಳ ಪ್ರಮಾಣ. ಅರ್ಥ ಆಯ್ತಾ? ಸೊ ಏನೇನು 2 ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ? ಒಂದು, ನಮ್ಮ ದೇಹದಲ್ಲಿ ಇರುವ ಹೆಚ್ಚುವರಿ ನೀರಿನ ಪ್ರಮಾಣ. 2ನೇದು, ದೇಹದಿಂದ ಹೋಗಬೇಕಾಗಿರುವಂತಹ ವಿಲೀನಗೊಂಡಿರುವ ತ್ಯಾಜ್ಯ ಪದಾರ್ಥಗಳ ಪ್ರಮಾಣ. ಇವೆರಡು ಕೂಡ ನೆಫ್ರಾನಿನ ಕೊಳವೆಯ ಆಕಾರದ ಭಾಗದಲ್ಲಿ ಲೋಮಾಣಗಳಿಂದ ಮರು ಹೀರಿಕೆಯಾಗುವ ನೀರಿನ ಪ್ರಮಾಣವು ಈ 2 ಅಂಶಗಳನ್ನ ಅವಲಂಬಿಸಿರುತ್ತೆ. ಒಂದು, ದೇಹದಲ್ಲಿ ಇರುವ ಹೆಚ್ಚುವರಿ ನೀರಿನ ಪ್ರಮಾಣ. ಇನ್ನೊಂದು, ದೇಹದಿಂದ ಹೊರ ಹೋಗಬೇಕಾಗಿರುವ ವಿಲೀನಗೊಂಡಿರುವ ತ್ಯಾಜ್ಯ ಪದಾರ್ಥಗಳ ಪ್ರಮಾಣ. ಸೊ ಇದೆರಡು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತಾ ಬರುತ್ತೆ. ಈಗ ಈ ಮೂತ್ರಪಿಂಡದಲ್ಲಿ ಉತ್ಪತ್ತಿಯಾಗುವಂತಹ ಮೂತ್ರದ ಪ್ರಮಾಣಗಳನ್ನ ಹೇಗೆ ನಿಯಂತ್ರಿಸಲಾಗುತ್ತೆ ಅಲ್ವಾ? ಒಂದೇ ಸಮಲ ಇದು ಹೇಗೆ ಹೇಳೋದು ಸ್ವಲ್ಪ ಈಗ ಒಂದೊಂದ್ಸಲ ತುಂಬಾ ಮೂತ್ರವನ್ನ ಪಾಸ್ ಮಾಡ್ಕೊಂಡ್ವಿ, ಕೆಲವೊಂದ್ಸಲ ಸ್ವಲ್ಪ ಮೂತ್ರ ಹೋಗ್ತಾ ಹೋಗುತ್ತೆ. ಸೊ ಅದು ಹೇಗೆ ನಿಯಂತ್ರಿಸಲ್ಪಡುತ್ತೆ? ಇದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಕೌತುಕತೆ ನಿಮ್ಮೆಲ್ಲರಿಗೂ ಇದೆಯಾ? ಏನಾಗುತ್ತೆ ಅಂದ್ರೆ, ಈ ಮೂತ್ರಪಿಂಡಗಳು ಉತ್ಪಾದಿಸುವಂತಹ ಮೂತ್ರದ ಪ್ರಮಾಣವು ದೇಹದ ಅವಶ್ಯಕತೆ ಮತ್ತು ಮೂತ್ರದಲ್ಲಿರುವ ಹೆಚ್ಚುವರಿ ನೀರು ಮತ್ತು ವಿಲೀನಗೊಂಡಿರುವಂತಹ ಲವಣಗಳನ್ನ ಅವಲಂಬಿಸಿರುತ್ತೆ. 3 ಪಾಯಿಂಟ್ ಅನ್ನು ಅವಲಂಬಿಸಿರುತ್ತೆ. ಏನೇನು? ಒಂದು, ನಮ್ಮ ದೇಹದ ಅವಶ್ಯಕತೆ ಎಷ್ಟಿರುತ್ತೆ? ಒನ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಮೂತ್ರದಲ್ಲಿ ಇರುವಂತಹ ಹೆಚ್ಚುವರಿ ನೀರು. ಥರ್ಡ್ ಪಾಯಿಂಟ್, ವಿಲೀನಗೊಂಡಿರುವಂತಹ ಲವಣಗಳು. ಅರ್ಥ ಆಯ್ತಾ? ದೇಹದ ಅವಶ್ಯಕತೆ, ಹೆಚ್ಚುವರಿ ನೀರು, ವಿಲೀನಗೊಂಡಿರುವಂತಹ ಲವಣಗಳು. ಸೊ ಏನಾಗುತ್ತೆ, ನೆಫ್ರಾನಿನ ನಲಿಗೆಗಳ ಮೂಲಕ ಮೂತ್ರವು ಸಾಗುವಾಗ ದೇಹಕ್ಕೆ ಅವಶ್ಯಕತೆ ಇರುವಂತಹ ನೀರು ಮತ್ತು ವಿಲೀನಗೊಂಡಿರುವಂತಹ ಲವಣಗಳ ಮರುಹೀರಿಕೆಯಾಗಿ ಮತ್ತೆ ರಕ್ತಕ್ಕೆ ಅದು ಸೇರ್ಪಡೆಯಾಗುತ್ತೆ. ಮರುಹೀರಿಕೆ ಆಗುವ ನೀರಿನ ಪ್ರಮಾಣವು ದೇಹದಲ್ಲಿ ನೀರು ಎಷ್ಟು ಅಧಿಕವಾಗಿದೆ ಮತ್ತು ಎಷ್ಟು ಪ್ರಮಾಣದ ತ್ಯಾಜ್ಯ ಪದಾರ್ಥಗಳನ್ನ ವಿಸರ್ಜಿಸಬೇಕಾಗಿದೆ ಅನ್ನೋದನ್ನ ಆಧರಿಸುತ್ತೆ.
ಹೆಚ್ಚು ತ್ಯಾಜ್ಯ ಪದಾರ್ಥಗಳು ವಿಸರ್ಜನೆ ಆಗಬೇಕಿದ್ದಲ್ಲಿ ಹೆಚ್ಚು ಮೂತ್ರ ಉತ್ಪತ್ತಿಯಾಗುತ್ತೆ. ದೇಹದಲ್ಲಿ ನೀರಿನ ಪ್ರಮಾಣ ಅಗತ್ಯಕ್ಕಿಂತ ಹೆಚ್ಚಿಗೆ ಇರುವಾಗಲೂ ಅಧಿಕ ಮೂತ್ರ ಉತ್ಪಾದನೆ ಆಗುತ್ತೆ. ಅದಕ್ಕೆ ನಾವು ನೀರ್ ಜಾಸ್ತಿ ಕುಡಿದಾಗ ಜಾಸ್ತಿ ಯೂರಿನ್ ಪಾಸ್ ಆಗುವಂಥದ್ದು ಅಲ್ವಾ. ಜೀವಿಯ ದೇಹದಲ್ಲಿ ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣವು ಅದರ ಆವಾಸದ ಸ್ವಭಾವ ಮತ್ತು ಅದರ ದೇಹದಲ್ಲಿ ಉತ್ಪತ್ತಿಯಾಗುವ ಕೆಲವು ನಿರ್ದಿಷ್ಟ ಹಾರ್ಮೋನುಗಳನ್ನ ಅವಲಂಬಿಸಿರುತ್ತೆ. ಈಗ ಅದೇ ರೀತಿ ಸಸ್ಯಗಳಲ್ಲಿ ಹೇಗೆ ವಿಸರ್ಜನೆ ಆಗುತ್ತೆ ಅಂತ ಹೇಳಿದ್ರೆ, ಸಸ್ಯಗಳು ತಮ್ಮ ದೇಹದಲ್ಲಿನ ತ್ಯಾಜ್ಯ ಪದಾರ್ಥಗಳನ್ನ ಹೊರ ಹಾಕ್ಲಿಕ್ಕೆ ಕೆಲವೊಂದು ವಿಧಾನವನ್ನ ಅನುಸರಿಸುತ್ತೆ. ಒಂದು, ಕಾರ್ಬನ್ ಡೈಆಕ್ಸೈಡ್ ನಂತಹ ಅನಿಲ ತ್ಯಾಜ್ಯಗಳನ್ನ ಪತ್ರರಂಧ್ರಗಳ ಮೂಲಕ ಹೊರ ಹಾಕುತ್ತೆ. ಕೇಳಿದಿರಲ್ಲ, ಪತ್ರರಂಧ್ರಗಳು ಅದರ ಮೂಲಕ ಹೊರ ಹಾಕುತ್ತೆ. ಎರಡನೇದು, ದೇಹದಲ್ಲಿರುವಂತಹ ಹೆಚ್ಚುವರಿ ನೀರನ್ನ ಬಾಷ್ಪ ವಿಸರ್ಜನೆಯ ಮೂಲಕ ಹೊರ ಹಾಕುತ್ತೆ. ಓಕೆ. ಮೂರನೇದು, ಕೆಲವು ತ್ಯಾಜ್ಯಗಳನ್ನ ಸಸ್ಯಗಳು ತಮ್ಮ ಜೀವಕೋಶಗಳ ರಸದಾನಿಯಲ್ಲಿ ಸಂಗ್ರಹಿಸಿ ಇಡುತ್ತದೆ. ಓಕೆ. ನಾಲ್ಕನೇ ಪಾಯಿಂಟ್, ಕೆಲವು ಸಸ್ಯಗಳು ತಮ್ಮ ದೇಹದ ತ್ಯಾಜ್ಯ ಪದಾರ್ಥಗಳನ್ನ ಎಲೆಗಳಲ್ಲಿ ಸಂಗ್ರಹಿಸಿ ಇಟ್ಟುಕೊಂಡು ಎಲೆಗಳು ಕಾಲಾಂತರದಲ್ಲಿ ಬಿದ್ದು ಹೋಗುತ್ತದೆ. ಸೊ ಎಲ್ಲೆಲ್ಲಿ ಸಂಗ್ರಹಿಸಿ ಇಟ್ಕೊಳ್ಳುತ್ತೆ? ಎಲೆಗಳಲ್ಲಿ ಸಂಗ್ರಹಣೆ ಮಾಡಿ ಇಟ್ಕೊಳ್ಳುತ್ತೆ. ಇನ್ನು ಕೆಲವು ಸಸ್ಯಗಳು ತಮ್ಮಲ್ಲಿರುವ ಹಳೆಯ ಝೈಲಂ ಅಂಗಾಂಶಗಳಲ್ಲಿ ರಾಳ ಇಲ್ಲವೇ ಅಂಟುಗಳ ರೂಪದಲ್ಲಿ ಸಂಗ್ರಹಿಸಿ ಇಟ್ಕೊಳ್ಳುತ್ತೆ. ಸೊ ಇಲ್ಲಿ ಇಟ್ಕೊಳ್ಳುತ್ತೆ ಝೈಲಂನಲ್ಲಿ ರಾಳದ ರೂಪ ಅಥವಾ ಅಂಟಿನ ರೂಪ, ಒಂದ್ ರೀತಿ ಸ್ಟಿಕ್ಕಿ ತರ ಇರುತ್ತೆ, ಅಂತ ರೂಪದಲ್ಲಿ ಎತ್ತಿಟ್ಕೊಡುತ್ತೆ. ಇನ್ ಕೆಲವೊಂದಿಷ್ಟು ಸಸ್ಯಗಳು, ಲಾಸ್ಟ್ ಪಾಯಿಂಟ್, ತಮ್ಮ ಸುತ್ತಲಿನ ಮಣ್ಣಿಗೆ ಕೆಲವು ತ್ಯಾಜ್ಯಗಳ ವಸ್ತುಗಳನ್ನ ವಿಸರ್ಜಿಸುತ್ತೆ. ಸೊ ಈ 6 ಪಾಯಿಂಟ್ ನ ನೆನ್ಪಿಟ್ಕೊಂಡ್ರೆ ಆರಾಮಾಗಿ 3-4 ಮಾರ್ಕ್ಸ್ ನ ನೀವು ಪಡಿಬಹುದು. ಸಸ್ಯಗಳು ಯಾವ ರೀತಿಯಾಗಿ ವಿಸರ್ಜನೆ ಮಾಡುತ್ತೆ? ಒಂದು, ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದ್ರಲ್ಲಿ ಪತ್ರರಂಧ್ರಗಳ ಮೂಲಕ ಹೊರ ಹಾಕುತ್ತೆ ಕಾರ್ಬನ್ ಡೈಆಕ್ಸೈಡ್, ಇಲ್ಲ ಬಾಷ್ಪ ವಿಸರ್ಜನೆ ಮೂಲಕ, ಇಲ್ಲ ರಸದಾನಿಯಲ್ಲಿ ಅದು ಸಂಗ್ರಹಿಸಿಡುತ್ತೆ, ಇಲ್ಲ ಎಲೆಗಳಲ್ಲಿ ಸಂಗ್ರಹಣೆ ಮಾಡುತ್ತೆ, ಇಲ್ಲ ಝೈಲಂನಲ್ಲಿ ರಾಳ ಅಥವಾ ಅಂಟು ರೂಪದಲ್ಲಿ ಸಂಗ್ರಹಣೆ ಮಾಡುತ್ತೆ, ಇಲ್ಲ ಮಣ್ಣಿನಲ್ಲಿ ಅದು ವಿಸರ್ಜನೆ ಮಾಡ್ತಾ ಹೋಗುತ್ತೆ. ಈ ರೀತಿಯಾಗಿ ಸಸ್ಯಗಳು ವಿಸರ್ಜನೆಯನ್ನ ಮಾಡುತ್ತೆ. ಸೊ ಇಲ್ಲಿಗೆ ನಮ್ಮ ಈ ಒಂದು ಬಹಳ ದೊಡ್ಡದಾದಂತಹ ಪಾಠ, ಜೀವಕ್ರಿಯೆಗಳು ಪಾಠವನ್ನ ಅಂತೂ ಇಂತೂ ಮುಗಿಸ್ಬಿಟ್ವಿ. ಸೊ ನಾನ್ ನಿಮ್ಗೆ ಹೋದ್ ಕ್ಲಾಸ್ ನಲ್ಲಿ ಪ್ರಾಮಿಸ್ ಮಾಡಿದ್ದೆ, ನಾನು ಈ ಕ್ಲಾಸ್ ನಲ್ಲಿ ನಿಮ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ತೋರಿಸ್ತೀನಿ ಅಂತ ಅನ್ಬಿಟ್ಟು. ಅಂದ್ರೆ ಮೂತ್ರಪಿಂಡಗಳು ಮತ್ತು ಅದು ಹೇಗೆ ಕಾರ್ಯವೈಖರಿ ಮಾಡುತ್ತೆ ಅನ್ನೋದನ್ನ ನಾವು ರಿಯಲ್ ಪಿಕ್ಚರ್ಸ್ ಗಳಲ್ಲಿ ನೋಡೋದು, ಟೆಕ್ಸ್ಟ್ ಬುಕ್ ಅಲ್ಲಿ ನೋಡೋದ್ಕಿಂತ ರಿಯಲ್ ಆಗಿ ನೋಡೋದು ಬಹಳ ವ್ಯತ್ಯಾಸ ಅನ್ಸುತ್ತಲ್ವಾ. ಸೊ ಅದಕ್ಕೋಸ್ಕರ ಸಂಬಂಧಪಟ್ಟಂತಹ ಒಂದಿಷ್ಟು ಚಿತ್ರಗಳನ್ನ ನಿಮ್ಗೋಸ್ಕರ ತೆಗೆದುಕೊಂಡು ಬಂದಿದ್ದೀನಿ. ಅದನ್ನ ನಾನೀಗ ಶೇರ್ ಮಾಡ್ತೀನಿ. ಒಂದೇ ನಿಮಿಷ, ಜಾಸ್ತಿ ಟೈಮ್ ತೆಗೆದುಕೊಳ್ಳೋದಿಲ್ಲ. ನೋಡಿ, ಈ ರೀತಿಯಾಗಿ ನಮ್ಮ ಮೂತ್ರಪಿಂಡಗಳು ಇರುತ್ತೆ. ಇದೇನಿದು ಕಿರೀಟ ಅಂತೀರಾ? ಇದು ಕೊಬ್ಬಿನ ಅಂಶ. ಸೊ ಮೂತ್ರಪಿಂಡಗಳು ಈ ರೀತಿಯಾಗಿ ಇರುತ್ತೆ. ಕಾಣ್ತಾ ಉಂಟಾ? ಇದು ನಮ್ಮ ಮೂತ್ರಪಿಂಡಗಳು, ಕಿಡ್ನೀಸ್. ನಮ್ಮ ದೇಹದಲ್ಲಿ ಈ ರೀತಿಯಾಗಿ ಇರುತ್ತೆ ಮೂತ್ರಪಿಂಡಗಳು. ಇದನ್ನ ಮೂತ್ರನಾಳ ಅಂತ ಕರಿತೀವಿ, ಯೂರಿನರಿ ಬ್ಲಾಡರ್. ಇದು ಇದನ್ನ ಮೂತ್ರಕೋಶ ಅಂತ ಕರಿತೀವಿ, ಕ್ಷಮೆ ಇರ್ಲಿ. ಇದು ಮೂತ್ರಪಿಂಡಗಳು, ಕಿಡ್ನಿ. ಇವೆರಡು ಪೈಪ್ ತರ ಇದೆಯಲ್ಲ, ಇದನ್ನ ನಾವು ಮೂತ್ರನಾಳಗಳು ಅಂತ ಕರಿತೀವಿ. ಸೊ ಇಲ್ಲಿ ಮೂತ್ರಗಳು ಉತ್ಪತ್ತಿಯಾದಂತಹ ಮೂತ್ರ ಈ ಒಂದು ಮೂತ್ರನಾಳದ ಮೂಲಕ ಹೋಗಿ ತಾತ್ಕಾಲಿಕವಾಗಿ ಮೂತ್ರಕೋಶದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಇದನ್ನ ಯೂರಿನರಿ ಬ್ಲಾಡರ್ ಅಂತ ಕರಿತೀವಿ. ಅದಾದ ನಂತರ ಇಲ್ಲೊಂದು ನಳಿಕೆ ಇರುತ್ತೆ, ಅದನ್ನ ನಾವು ಏನಂತ ಹೇಳ್ತೀವಿ? ಆ ನಳಿಕೆಗೆ ಮೂತ್ರವನ್ನ ವಿಸರ್ಜಿಸುವಂತಹ ಒಂದು ನಳಿಕೆ ಇರುತ್ತೆ. ಆ ನಳಿಕೆ ಮೂಲಕ ಅದೊಂದು
ಚಿಕ್ಕದಾದಂತಹ ನಳಿಕೆ, ಮೂತ್ರಗಳು ಆಚೆ ಹೋಗ್ಲಿಕ್ಕೆ ಅದು ಸಹಾಯಕವಾಗಿ ಇರುತ್ತೆ. ಅರ್ಥ ಆಯ್ತಾ? ಸೊ ಇದನ್ನ ನಾವು ಮೂತ್ರದ್ವಾರ ಅಂತ ಕರಿತೀವಿ. ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ, ಮೂತ್ರದ್ವಾರ. ಸೊ ಇನ್ನೊಂದು ಪಿಕ್ಚರ್, ನಮ್ಮ ಮೂತ್ರಕೋಶ ಹೇಗಿರುತ್ತೆ ಅನ್ನೋದಕ್ಕೆ ಇರುವಂತಹ ಒಂದು ಪಿಕ್ಚರ್ ಇದಾಗಿರುತ್ತೆ. ಸೊ ಈ ರೀತಿಯಾಗಿ ಇರುತ್ತೆ. ಇದು ಬಂದು ನಮ್ಮ ನೆಫ್ರಾನ್. ನಾವು ಡಯಾಗ್ರಾಮ್ ಮಾಡಕ್ ಪ್ರಯತ್ನ ಪಟ್ವಲ್ಲ, ಅದೇ ನೆಫ್ರಾನ್ ನೋಡಿ ಹೇಗಿರುತ್ತೆ. ಕೊಳವೆಯ ಆಕಾರದಲ್ಲಿ ಇರುತ್ತೆ, ತಟ್ಟೆಯ ಆಕಾರದಲ್ಲಿ ಇದಿರುತ್ತೆ, ಏನು ಭೂಮನ ಕೋಶ ಇರುತ್ತೆ. ಸೊ ಅದರಲ್ಲಿ ರಕ್ತಗಳು ಶುದ್ಧೀಕರಿಸಿ ಬೇಡದೇ ಇರುವಂತಹ ವಸ್ತುಗಳು ಹರಿದು ಹೋಗುತ್ತೆ. ಸೊ ಇದು ಮೂತ್ರಪಿಂಡದಲ್ಲಿ ಇರುವಂತಹ ನೆಫ್ರಾನ್ಗಳು ಈ ರೀತಿಯಾಗಿ ಇರುತ್ತೆ. ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ ಮಾನವನ ದೇಹ. ಮತ್ತಷ್ಟು ಇದೇ ರೀತಿ ನಾವು ಕಲಿತಾ ಹೋಗೋಣ. ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ನಿಮ್ಮೆಲ್ಲರಿಗೂ ಅರ್ಥ ಆಯ್ತು, ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.